ನಮಗೆ ಮೇಡಮ್ ಕಿಚ್ಚು ಹೊಟ್ಟೆಲಿ ತುಂಬ ಇದೆ ಮೇಡಮ್. NRHM ಅಂತ ಒಂದು ಸ್ಕೀಮ್ ಮಾಡಿ ಮೇಡಮ್. NRHM ಇಂದ ಸರ್ಕಾರಕ್ಕೆ ಒಳ್ಳೆಯದಾಗಿದೆ. ನಾವು ಕೆಲಸ ಮಾಡೋದು ಹಳ್ಳಿಗಳಲ್ಲಿ, ನಾವು ಯಾವುದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಮೇಡಮ್. ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಅದರಿಂದ ಬಸರಿಯರು ಬಾಣಂತಿಯರಿಗೆ ಒಳ್ಳೆಯದಾಗಿದೆ, ಮಕ್ಕಳಿಗೆ ಒಳ್ಳೆಯದಾಗಿದೆ ಹೊರತು ನಮ್ಮ NRHM ನೌಕರಿಗೆ ಅದರ ಉಪಯೋಗ ಎಳ್ಳಷ್ಟು ಆಗಿಲ್ಲ ಮೇಡಮ್. ನಾವು ಕೇಳಿದ್ರೆ ನಮಗೆ ಹೊಟ್ಟೆಲಿ ಕಿಚ್ಚಿದೆ ಮೇಡಮ್, ನಮಗೆ ಅಳೋಕ್ಕೆ ಬರ್ತಾ ಇಲ್ಲ ಮೇಡಮ್. ಯಾಕಂದರೆ 10 ಕಣ್ಣೀರು ಬತ್ತಾಗಿದೆ ಮೇಡಮ್. ಸರಾಸರಿ 17 ವರ್ಷದಿಂದ 16,000 ಸಂಬಳಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಮೇಡಮ್. ಅದನ್ನ ಇದು 10ನೇ ಸಾರಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಆಶ್ವಾಸನೆ ಕೊಡ್ತಾಯಿದ್ದೀನಿ, ಹೋಗಿ 10ನೇ ತಾರೀಕು ಬನ್ನಿ ಚರ್ಚೆ ಮಾಡ್ತೀವಿ ಅಂತ. ನಮಗೆ ನಂಬಿಕೆ ಬರ್ತಾ ಇಲ್ಲ. ನುಡಿದಂತೆ ನಡೀತಿರೋ ಸರ್ಕಾರದ ಮೇಲೆ ನಂಬಿಕೆ ಇದೆ, ಆದರೆ ನಾವು ನಂಬಕ್ಕಾಗ್ತಾರೆ. ಯಾಕೆಂದರೆ ಇದೇ ಮಾತನ್ನ 10-9 ಸ್ಟ್ರೈಕ್ಗಳಲ್ಲಿ ಹೇಳಿ ಕಳಿಸಿದ್ದಾರೆ ಮೇಡಮ್. 10ನೇ ಸ್ಟ್ರೈಕಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಹಂಗಾಗಿ ನಮಗೆ ಸರ್ಕಾರದ ಮೇಲೆ ಯಾವುದೇ ವಿಶ್ವಾಸ ಬರ್ತಾ ಇಲ್ಲ ಮೇಡಮ್. ನಾವು ಹೆಲ್ತ್ ಮಿನಿಸ್ಟ್ರಿಗೆ ತುಂಬ ಋಣಿಯಾಗಿದೆ ಮೇಡಮ್. ನಮಗೆ ಹೋದ್ಸಲಿ 2023 ಸ್ಟ್ರೈಕ್ ಮಾಡಿದಾಗ ವಿರೋಧ ಪಕ್ಷದಲ್ಲಿದ್ದಂಥ ದಿನೇಶ್ ಗುಂಡೂರಾವ್ ಸರ್ ಅವರು, ಹಾಗೆ DK ಶಿವಕುಮಾರ್ ಸರ್ ಅವರು ಬಂದು ಹೇಳಿದ್ದಾರೆ ನಮಗೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮ ಬೇಡಿಕೆ ಏನಿದೆ ಕಾಯ ಮಾತಿನೇ ಮಾಡ್ತೀವಿ, ಪ್ರಣಾಳಿಕೆಯಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಅದಕ್ಕೆ ನಾವು ತುಂಬ ಆಭಾರಿಯಾಗಿದೆ ಮೇಡಮ್. ಆ ಭರವಸೆ ಇಟ್ಕೊಂಡು ನಾವು 2 ವರ್ಷ ಕಾದ್ವಿ ಮೇಡಮ್. ನಮಗೆ ಯಾವುದೇ ರೀತಿ ಭರವಸೆ ಈಡೇರಲಿಲ್ಲ ಅವ್ರದ್ದು. ಅವರು ಹೇಳಿದ್ದಾರೆ ಅಂತ ಒಂದೇ ಉದ್ದೇಶಕ್ಕೋಸ್ಕರ ನಮ್ಮ ಪದಾಧಿಕಾರಿಗಳು 2 ವರ್ಷದಿಂದ ಸರಾಸರಿ 30ರಿಂದ 32 ಸಾರಿ ಬೆಂಗಳೂರಿಗೆ ಬಂದು ಅವ್ರು ಚಪ್ಪಲಿ ಸಹಿತ ಹೊರತು ಅವ್ರ ಭರವಸೆ ಈಡೇರಿಲ್ಲ.